ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಸ್, ನಾನು ಐ ಥಿಂಕ್ ಮೊನ್ನೆ ವ್ಲಾಗಲ್ಲೇ ಹೇಳಿದೆ, ಎವ್ರಿ ಡೇ ವ್ಲಾಗ್ ಬಂದು 5 PM ಬರುತ್ತೆ, ಮಿಸ್ ಮಾಡಲ್ಲ ಅಂದ್ಬಿಟ್ಟು. ಮಿಸ್ ಆದರೆ ಬ್ಯುಸಿ ಇದ್ದರೆ 1 ಡೇ ಮಿಸ್ ಆಗ್ಬೋದು. ಮಂತ್ಲಿ ಅದು 2 ಮಂತ್ಸ್ಗೆ 1 ಮಂತ್ಸ್ಗೆ ಒಂದು ಸಲ ಮಿಸ್ ಆಗ್ಬೋದು. ಅದರ್ವೈಸ್ ಎವ್ರಿ ಡೇ ವ್ಲಾಗ್ ಬರುತ್ತೆ ಗೈಸ್. ಇಷ್ಟು ದಿನ ಒಂದಷ್ಟು ಫೋಕಸ್ ಮಾಡ್ತಾಯಿದ್ವಿ ಬೇರೆ ಕಡೆಗೆ. ಸೊ ಅದೆಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಇವಾಗ ನಾನು ವ್ಲಾಗು, ನನ್ನ ಬಿಸ್ನೆಸ್ಸು ಮತ್ತು ನನ್ನ ರೀಲ್ಸ್ ಕಡೆಗೆ ಗಮನನ ಹರಿಸ್ತಾ ಇದ್ದೀನಿ. ಫುಲ್ ಜೋಶಲ್ಲಿ ಬಂದಿದ್ದೀನಿ ವ್ಲಾಗಲ್ಲಿ. ಆ್ಯಂಡ್ ಇವಾಗ ನಾವು ರೆಡಿಯಾಗಿ, ಇವತ್ತು ಸಂಡೇ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ನಾನು ಅಪ್ಪು, ಗೊಂಬೆ, ಪ್ರಮೋದ್ ಅವರೆಲ್ಲರೂ ಭೂವರ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಂದು ಒಂದು ಹರಕೆ ಇದ್ದು, ಅದು ಕಂಪ್ಲೀಟ್ ಆದಮೇಲೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಹರಕೆ ಎಲ್ಲ ತೀರಿಸ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಅಲ್ಲಿದೊಂದು ಹರಕೆ ಇದೆ, ಮತ್ತು ಧರ್ಮಸ್ಥಳದೊಂದು ಹರಕೆ ಇದೆ, ಮತ್ತು ಚುಂಚನಗಿರಿದೊಂದು ಹರಕೆ ಇದೆ. ಸೊ ಎಲ್ಲನೂ ತೀರಿಸ್ಬೇಕು ಇವಾಗ ನಾವು ಒಂದು ಕಡೆಯಿಂದ. ಏನು ಗೊತ್ತಾ, ಅದು ತುಂಬ ಬೇಗ ಆಗಿದೆ. ನಾವು ಅಂದ್ಕೊಂಡಿದ್ದು ಹರಕೆ ಮಾಡಿಕೊಂಡು ಸೊ 2 ಮಂತ್ಸ್ಗೆ ಆಗಿಲ್ವ ಕಮ್ಮಿ, 2 ಮಂತ್ಸ್ಗೆ ಆಗಿದೆ. ಅದಕ್ಕೋಸ್ಕರ ನಮಗೂ ನೆನಪಿದ್ದಾಗಲೇ ಹರಕೆ ಎಲ್ಲ ತೀರಿಸ್ಬಿಟ್ರೆ ಒಳ್ಳೆಯದು ಅಂದ್ಬಿಟ್ಟು ಸೊ ಇವತ್ತು ಭೂವರ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹರಕೆ ತೀರ್ಸೋಕ್ಕೆ. ನೆಕ್ಸ್ಟು ಧರ್ಮಸ್ಥಳಕ್ಕೆ ನೆಕ್ಸ್ಟ್ ಮಂತಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಮತ್ತು ಮನೆ ದೇವ್ರಿಗೆ ನೆಕ್ಸ್ಟ್ ಮಂತಲ್ಲಿ ಒಂದು ಸಂಡೇ ಹೋಗ್ಬಿಟ್ಟು ತೀರಿಸ್ಬಿಡ್ಬೇಕು. ನಾನು ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದನ್ನು ತೊಗೊಂಡು ಬಂದೆ. ಆ್ಯಕ್ಚುಲಿ ಇದು ಆಫರಲ್ಲಿ 1000ಗೆ 3 ಸೆಟ್ ಅಂದ್ಬಿಟ್ಟು ಇಲ್ಲೇ ಕುವೆಂಪು ನಗರದಲ್ಲಿ ತೊಗೊಂಬಂದಿದೆ. ಚೆನ್ನಾಗಿದೆ, ನಂಗೆ ಡೈಲಿ ವೇರ್ಗೆ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಇದು ಹೊಸದಲ್ವಾ, ಹೆಂಗಿದ್ರು ಟೆಂಪಲ್ಗೆ ಹೋಗ್ತಿದ್ದೀವಲ್ಲ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೋರಿ ಬಾ. ಪ್ರಮೋದವ್ರು ಪೂಜೆ ಮಾಡ್ತಾಯಿದ್ರು. ನಾನಿವಾಗ ಕೈ ಮುಗಿದು ಕುಂಕುಮ ಇಟ್ಕೊಂಡು ನಮಸ್ಕಾರ ಮಾಡಿ ಹೋಗ್ತೀನಿ. ಫುಲ್ ಖುಷಿ ಆಯಿತು, ಫುಲ್ ಖುಷಿ ರೀ, ಫುಲ್ ಜೋಶಲ್ಲಿ ಹೋಗ್ತಿದ್ದೀವಲ್ಲ. ಸೋಡೋಣ. ಹಾಯ್ ಹೇಳ್ಬಿಡ, ತುಂಬ ದಿನ ಆಯ್ತಲ್ಲ. ಹಾಯ್ ಎಲ್ಲರಿಗೂ. ತುಂಬ ದಿನ ರೀ, ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ಏನು ಅನ್ಸುತ್ತೆ, ಮಾಡ್ತೀನಾ ಅಥವಾ ಗಿವ್ ಅಪ್ ಮಾಡಿಬಿಡ್ತೀನಾ? ಇಲ್ಲ, ಇದು ಆಲ್ರೆಡಿ ಒಂದ್ಸಲ ಮಾಡಿ 1 year ಡೈಲಿ ವ್ಲಾಗ್ ಮಾಡಿ ಪ್ರೂವ್ ಮಾಡಿರೋದು. ಸೊ ಗಿವ್ ಅಪ್ ಅಂತೂ ಆಗಲ್ಲ. ಮಧ್ಯ ಮಿಸ್ ಆದರೆ 1 or 2 days ಏನಾದ್ರು ಮಿಸ್ ಆಗ್ಬೋದು. ಇನ್ ಕಂಟಿನ್ಯೂಸ್ ವ್ಲಾಗ್ಸ್ ಇರುತ್ತೆ, ಡೈಲಿ ವ್ಲಾಗ್ಸ್. ಸೊ ನೋಡಿ, ಸಪೋರ್ಟ್ ಮಾಡಿ. ನೋಡೋಣ. ಕಾರ್ಕಿ ತಗೊಳ್ಳಿ. ಗೊಂಬೋ ಮಮ್ಮಿ ಗಂಧ ಕಟ್ಟಿ ಹಾಕತ್ತವಳೆ ಪೂಜೆ ಸಾಮಾನು ಕಟ್ಟಿಯಲ್ಲಿ. ಸೊ ಬನ್ನಿ ದೇವ್ರ ಪೂಜೆ ಮಾಡ್ಬಿಟ್ಟು ಹೊರಡೋಣ. ಸೊ ಪೂಜೆ ಎಲ್ಲ ಆಗಿದೆ. ಸೊ ಒಂಚೂರು ಕುಂಕುಮ ಇಟ್ಕೊಂಡು ಹೊರಡೋದಷ್ಟೆ. ರೆಡಿ ಮಂಗ್ಳಪ್ಪ. ಚೋಟ ಮೋಟು ಚೋಟು ಮಾಮಿನ ಮಾಡ್ಕೊ, ಮಾಮಿ ಮಾಡ್ಕೊ. ಹಾಯ್ ಏನು, ಬಾಯ್ ಏನು, ಬಾಯ್ ಬಾಯ್. ಬಾಯಿ ಮಾಡ್ತಾಳೆ, ಬಾಯಿ ಮಾಡಿ. ಏ ಮಾತಾಡು. ಎಷ್ಟು ಮಾತಾಡ್ತಾಳೆ ಗೊತ್ತಾ ಇವಳು? ಮಾತಾಡೆ. ಗೊತ್ತಾ? ನೀನು ಅಲ್ಲಿ ತೋರಿಸು. ಈ ಏನು, ಈ ಎಲ್ಲಿ ಎರಡೆರಡು ಅಲ್ಲಿ ಬಂದಿದೆ ಮೇಲೆ. ಎರಡಲ್ಲ ರೀ, ಕೆಳಗಡೆ ಒಂದು ಬಂದಿದೆ. ಪೂಜೆ ಸಾಮಾನು ಎಲ್ಲಿ? ಅದು ಪೂಜೆ ಸಾಮಾನು. ಹೂ ತಗೋಬೇಕಾ? ಹೂ ಬಾಳೆಹಣ್ಣು ತಗೋಬೇಕು ಹೋಗ್ತಾ. ತುಳಸಿ ತಗೊಳ್ಳೋಣ, ಅಲ್ಲೇ ಸಿಗುತ್ತಲ್ಲ, ಮಾರ್ತಾ ಇರ್ತಾರಲ್ಲ ತುಳಸಿ. ಇದು ಹರಕೆದು. ಸೊ ಇದನ್ನ ಕೊಟ್ಟುಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಬನ್ನಿ. ಒಂದಷ್ಟು ಜನಕ್ಕೆ ಆಲ್ರೆಡಿ ಗೊತ್ತಾಗೋಗಿದೆ ಗೈಸ್. ಕಮೆಂಟಲ್ಲಿ ಆದಷ್ಟು ಗೆಸ್ ಮಾಡ್ತಿದ್ದಾರೆ. ಬಟ್ ನಾನೇನಂದರೆ ಡೈರೆಕ್ಟ್ ಇನ್ವಿಟೇಷನ್ನೇ ನಾನು ಹಾಕಬೇಕು ಅನ್ನೋದೇ ನನ್ನ ಆಸೆ. ಸೊ ನಿಮ್ಗೆ ಹೇಳಿದ್ದೆ, ನಾನು ಏನೇ ಮಾಡಿದ್ರು ವಾವ್ ಅನ್ನಂಗಿರುತ್ತೆ ಅಂತ. ಸೊ ಅದು ವಾವ್ ಅನ್ನಂಗೆ ಇರುತ್ತೆ ಅಲ್ವ ರೀ? ಹೌದು, ಹೊರಡೋಣ. ಸೊ ಎಸ್ ಗೈಸ್, ಪಾಪು ನೋಡಿ ಹೆಂಗೆ ರೆಡಿ ಆಗಿದ್ದಾನೆ. ಫುಲ್ ಖುಷಿ, ಏನೋ ಒಂಥರ ಖುಷಿ, ಹೇಳೋಕ್ಕಾಗ್ತಾ ಇಲ್ಲ. ಏ ಗೊಂಬ ಕನ್ಸೋ ನೆನ್ಸೋ ಅನ್ನೋ ಲೆವೆಲ್ ಆಗ್ತಾ ಇದೆ. ಬಾ 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 ಫುಲ್ 100 ರೂಪಾಯಿಗೆ ತಗೊಂಡ. 50 ರೂಪಾಯಿ ಒಂದು ಕವರ್ ಕೊಡ. ಕವರ್ ಕೊಡಪ್ಪ, ಒಂದು ಚಿಕ್ಕದು ಕವರ್ ಇಲ್ವಾ? ಹೂ ಬೇಡಕ್ಕಂತ ಬೇಡ ನೋಡಮ್ಮ. ಸೇವಂತಿಗೆ ಹೆಂಗೆ? 50 ರೂಪಾಯಿಗೆ ಮಾಡ್ಕೊಂಡು ಕೊಡು. ಗೈಸ್ ನೋಡಿ ಹೆಂಗೆ ಬಾರ್ಗೇನ್ ಮಾಡ್ತೇವ್ರಿ. ಕೊಡಪ್ಪ, ಕಡಿಮೆ ಮಾಡ್ಕೊಂಡು. ಆಯ್ತು, 50 ರೂಪಾಯಿ ಕೊಡು. ಅಲ್ಲಿ 50 ರೂಪಾಯಿ ಅವನಿಗೆ ಕೊಟ್ಬಿಡು. ಏನು
ತುಳಸಿ 50 ರೂಪಾಯಿ ಕೊಡು ಅಂದಿದ್ದು ನಾನು. ಒಂದ್ ಮಾರ್ ಕೊಟ್ಟಿನಿ ಅಣ್ಣ. ಏ ಬೇಡ, ಒಂದು ಮಾರು ಬೇಡ. ಅರ್ಧ ಕೊಡು. ಎಲ್ಲೊಂದು ಮಾರಿದೆಯೋ, ಮೀಟ್ರ್ ಇದೆ ಇದು. ತಗೋ ಇಲ್ಲಿ. ಏಯ್ 50 ರೂಪಾಯಿಗೆ ಇತ್ತು ಕೊಡಪ್ಪ, ಸಾಕು ಪೂಜೆಗೆ. ಸೊ ಇವಾಗ ಟೆಂಪಲ್ ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್, ಭಾನುವಾರ ಆಗಿರೋದ್ರಿಂದ ರಶ್ ಇತ್ತು. ಬಟ್ ಅರ್ಕೆನ ಜಾಸ್ತಿ ಇಟ್ಕೊಬಾರ್ದು, ಬೇಗನೆ ತೀರಿಸಿದ್ರೆ ನಮಗೂ ನೆನಪಿರುತ್ತೆ. ಸೊ ಲೇಟ್ ಆಗ್ತಾ ಹೋಯಿತು ಅಂದರೆ ಅದು ನೆನಪೇ ಇರಲ್ಲ, ಏನು ಅರ್ಕೆ ಮಾಡ್ಕೊಂಡಿದ್ವಿ, ಏನಕ್ಕೆ ಮಾಡ್ಕೊಂಡಿದ್ವಿ ಅಂದ್ಬಿಟ್ಟು. ಸೊ ಅದು ಚಾನ್ಸ್ ಬೇಡ, ಹೆಂಗಿದ್ರು ಬೇಗ ನಾವು ಅಂದ್ಕೊಂಡಿದ್ದು ಈಡೇರ್ತಲ್ಲ. ಅದಕ್ಕೆ ಸ್ವಾಮಿ ದರ್ಶನ ಮಾಡಿಕೊಂಡು ತೀರಿಸೇ ಬಿಡೋಣ ಅಂದ್ಬಿಟ್ಟು ಬಂದಿದ್ವಿ. ಏನೋ ಒಂಥರ ಖುಷಿ, ನಿಜವಾಗ್ಲೂ ಅದು ನಮ್ಮ ಲೈಫಲ್ಲಿ ಆಗಿರೋದು ಕನಸ ನನಸ ಅಂತ ಅನ್ನಿಸ್ತಾನೆ ಇಲ್ಲ, ನಮಗೆ ಗೊತ್ತೇ ಆಗ್ತಾಯಿಲ್ಲ ಅಂದ್ಕೊಳ್ಳಿ. ನಿಜ, ನಾನು ಪ್ರಮೋದವ್ರಿಗೆ ಹೇಳ್ತೀನಿ, ನಿಜ ಇದು ನಿಜ ಆಗಿದೆಯಾ ನಮ್ಮ ಲೈಫಲ್ಲಿ, ಅಥವಾ ಇದೇನಾದರೂ ಕನಸ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಬಟ್ ಅದು ನನಸೆ, ಸ್ವಲ್ಪ ದಿನ ಅದು ಹೋಗೋವರೆಗೂ ಕನಸ ಅನ್ನೋ ಫೀಲಿಂಗೇ ಇರುತ್ತೆ. ಸೊ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಪ್ರಸಾದನ ತಿಂತಾಯಿದ್ದೀವಿ. ಸೊ ಇದು ಬಾತ್ ಥರ ಇತ್ತು, ಮತ್ತು ಇನ್ನೊಂದು ಮೊಳಕೆ ಕಾಳು ಸಾಂಬಾರಿಗೆ ರೈಸ್ ಹಾಕಿ ಬೇಯಿಸಿರೋ ಥರನೂ ಇತ್ತು. ಸೊ ಇವಾಗ ನಮ್ಮ ಕೇರ್ನಗರದ ಅರ್ಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ವಿಡಿಯೋ ಚೆನ್ನಾಗಿ ಬರ್ತದೆ ರೀ. ಇಲ್ಲಿ ಏನೂ ಇಲ್ಲ ಬರ. ಹೌದಾ, ಇಲ್ಲೂ ದರ್ಶನ ಮಾಡಿಕೊಂಡು ನಾವು ಸ್ವಲ್ಪ ವಾಟರ್ ಮೆಲನ್ನು, ಆಮೇಲೆ ಸೌತೆಕಾಯಿ ಎಲ್ಲ ಕ್ಯಾರಿ ಮಾಡಿದ್ವಿ. ಅದನ್ನೆಲ್ಲ ತಿಂದ್ಕೊಂಡು ರಿಟರ್ನ್ ಓಡ್ತೀವಿ ಈಗ. ಸೊ ಎಸ್ ಗೈಸ್, ಎಲ್ಲ ಮುಗೀತು. ನಾವು ಗೋಬಿ ತಿಂದಿದ್ದು ವಿಡಿಯೋನೇ ಮಾಡಲಿಲ್ಲ ರೀ, ತುಂಬ ದಿನ ಆಗ್ಬಿಟ್ಟೈತೆ ಗೈಸ್. ವ್ಲಾಗು ಮುಂಚೆ ಮಾಡ್ತಿದ್ದೆ ಗೊತ್ತಾ ಎಲ್ಲ ನಾನು. ಸೊ ಆ ಥರ ನಾನು ಇನ್ನೂ ಬ್ಯಾಕಪ್ ಆಗೋಕ್ಕೆ ಐ ಥಿಂಕ್ ಇನ್ನೂ ಒಂದು ವಾರ ವ್ಲಾಗ್ ಮಾಡಬೇಕಂತ ಅನಿಸುತ್ತೆ ಅಲ್ವಾ. ಯಾಕಂದರೆ ಡೈಲಿ ಟಚ್ ಬಿಟ್ಟು ಹೋಗಿತ್ತಲ್ಲ, ಅದು ಡೈಲಿ ಅಂದರೆ ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಅವಳು ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ, ಅದು ಟಚ್ ಬಿಟ್ಟು ಹೋಗಿದೆ ಜಾನ್ವರಿಯಿಂದ. ಸೊ ಇವಾಗ ನೆಕ್ಸ್ಟು ಬೇಕಪ್ ಆಗ್ತಾ ಫಾರ್ಮಿಗೆ ಬಂದಿದ್ದಾರೆ ಅಕ್ಕ, ನೋಡ್ಬೇಕು. ಎಸ್, ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಇವಾಗ ಅಲ್ಲ ರೀ. ನೆನ್ನೆಯಿಂದ ಕರೆಕ್ಟಾಗಿದೆ. ಸೊ ನೆನ್ನೆ ಎಲ್ಲ ಬಿಸ್ನೆಸ್ ಮಾಡಿದೆ, ವೀಡಿಯೋ ಹಾಕ್ತೆ, ಅಲ್ಲೊಂದಷ್ಟು ಎಡಿಟಿಂಗ್ ಇತ್ತು, ಪ್ರಮೋಷನ್ಗಳದ್ದು ಎಲ್ಲ ಮಾಡಿಕೊಂಡೆ. ಸೊ ಸೂಪರ್ ಡೂಪರಾಗಿ ನಡೀತಾ ಇದೆ ಇವಾಗ. ಆನ್ ದ ವೇ ಹೋಗ್ತಾ ಏನೋ ಕೇಕ್ ಬೇಕಂತೆ, ಕೇಕ್ ತೊಗೊಂಡು ನಮಗೊಂದು ಸ್ವಲ್ಪ ಸ್ಪ್ರೈಟ್ ಬೇಕು, ಅದನ್ನೆಲ್ಲ ತೊಗೊಂಡು ನೆಕ್ಸ್ಟ್ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಗೈಸ್ ಮನೆಗೆ ಬಂದ್ವಿ. ಮನೆಗೆ ಬಂದು ಪೂಜೆ ಸಾಮಾನೆಲ್ಲ ಇಟ್ಟು ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಹಾಕಿದ್ದೀನಿ ನಾನು. ಮೇಡಮ್ ಇನ್ನುವೇ ಅಡುಗೆ ಮನೆ ಕ್ಲೀನಿಂಗ್ ಹೇಳ್ಕೊಂಬಿಟ್ಟು ಅವಳೆ ಬಂದ ತಕ್ಷಣ ಪಾತ್ರೆ ಅದು ಇದು ಬಿಟ್ರೆ ಏನೋ ಒಂಥರ ಅನ್ನಿಸ್ತಿರುತ್ತೆ ಅಂದ್ಬಿಟ್ಟು ಎಲ್ಲ ಹಾಕ್ಬಿಡ್ತೀನಿ. ಇದನ್ನು ಕಣ್ಣೆ ಬೆಳಗ್ಗೆ ದೇವ್ರ ಪೂಜೆ ಮಾಡ್ತಾರಲ್ಲ, ಅದಕ್ಕೆ ತೊಳ್ಕೊಬಿಟ್ಟು ಕ್ಲೀನ್ ಮಾಡಿ ನಮ್ಮ ಇದು ಶೆಟ್ಟಿ ಕಟ್ಟೆ ತಿಂಡಿ ಕಟ್ಟೆಗೆ ಹೋಗ್ತೀವಿ. ಏನಿವತ್ತು ಶೆಟ್ಟಿ ಕಟ್ಟೆಯಲ್ಲಿ? ತಿಂಡಿ ಕಟ್ಟೆಯಲ್ಲಿ ಇದು ಫಿಶ್ಶು ಸೋಡಾ. ಆಲ್ರೆಡಿ ಹೊಟ್ಟೆ ತುಂಬ್ದಂಗೆ ಆಗಿದೆಯಲ್ಲ, ಸೊ ಲೈಟಾಗೆ ತಿಂದ್ಕೊಂಡು ಬರ್ತಾ ಅಲ್ಲೇ ನಾವು KR ನಗರಲ್ಲಿ ಗೋಬಿ ಸಕ್ಕದಾಗಿ ಮಾಡ್ತಾರೆ. ಸೊ ಅಲ್ಲಿ ಗೋಬಿ ತಿನ್ಕೊಂಡು ಬಂದ್ವಿ. ಸೊ ಅದೇ ಆಲ್ಮೋಸ್ಟ್ ಹೊಟ್ಟೆ ತುಂಬಿದೆ. ಒಂದೊಂದು ಫಿಶ್ ತಿನ್ಕೊಂಡು ಸೋಡಾ ಕುಡ್ಕೊಂಡು, ಸೋಡಾ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದಾಳೆ ಸೋಡಾ. ಅದು ನೀನು ಇದ ಬಾಕ್ಸ್ ಫ್ರಿಜ್ದು ಡೋರ್ ಮುಚ್ಚಿದ್ದಲ್ಲ, ಅದೇ ಇದಾಗ್ತಿರ್ಲಿಲ್ಲ, ಡೋರ್ ಓಪನ್ ಆಗಿಬಿಟ್ಟಿತ್ತದು, ಮತ್ತೆ ಕ್ಲೋಸ್ ಮಾಡೋದೆ. ಸೊ ನಾನು ಏನು ಗೊತ್ತಾಗ ಮಿಸ್ ಮಾಡಿದೆ ಡೈಲಿ ಹಾಕೋಣ ಅಂದ್ಬಿಟ್ಟು. ಸೊ ಇದು ಹೊರಗಡೆ ಇದ್ವಲ್ಲ, ಮತ್ತೆ ಬಿಟ್ಟಿದ್ದೀನಿ. ಇವಾಗ 9 ಗಂಟೆ, ಇವಾಗ ನೆನಪಾಗ್ತಿದೆ. ಸೊ ಅದಕ್ಕೆ ಇವರಂದ್ರೆ ಬೆಳಗ್ಗೆ ಹಾಕ್ಬಿಡು, ಇನ್ನು ನೆಕ್ಸ್ಟ್ ಡೇಯಿಂದ ಈವ್ನಿಂಗ್ 5ಗೆ ಮಾಡ್ಕೊಂಡ್ರು. ಸರಿ ಆಯಿತು. ಮತ್ತು ಎಲ್ಲ ವೀಡಿಯೋ ರೆಡಿ ಮಾಡಿ ಎಲ್ಲ ಇಟ್ಟಿದ್ದೀನಿ, ಅಪ್ಲೋಡ್ಗೂ ಆಗಿದೆ. ಅನ್ಲಿಸ್ಟ್ ತೆಗೆದು ಲೈವ್ ಬಿಡಬೇಕಷ್ಟೇ.
ಬಂದರೆ ಇದೆಲ್ಲ ಕ್ಲೀನ್ ಮಾಡಿ ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಬೇಕು ಮೊದಲು ನಾನು. ನಮ್ಮ ಮನೇಲಿ ಮನಿ ಪ್ಲಾಂಟ್ ಇದ್ದಕ್ಕಿದ್ದಂಗೆ ಯಾಕೋ ಇದಾಗ್ಬಿಟ್ಟಿತ್ತು. ಸೊ ಸರಿ ಹೋಯ್ತು ಮತ್ತೆ. ನೀರು ಇದು ಮಾಡಿರಲಿಲ್ಲ ನಾನು. ಸೊ ಅದು ಹೊಸ ತಂದು ಎಸ್, ಇವತ್ತಿನ ಡೇ ನಾವು ಫಿಶ್ ತಿಂದು ಎಂಡ್ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.